ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಈ ಬ್ಲಾಗಲ್ಲಿ ನಾನು ಹೇಳ್ಕೊಡ್ತೀನಿ ಹೆಂಗೆ ಪೇಪರ್ ಗನ್ ಮಾಡೋದು ಅಂತ. ಪೂರ್ವಿಕ್ ಇರ್ಕೋ ಗೈಸ್, ಫಸ್ಟು ಈ ಥರ ಶೀಟ್ ತೊಗೊಳ್ಳಿ. ಇಲ್ಲೆಲ್ಲ ಅಂಟ್ಸ್ಕೊಂಡ್ಬಿಡಿ. ಮತ್ತು ಈ ಥರ ಶೀಟ್ ತೊಗೊಳ್ಳಿ. ಪೆನ್ನ ಪೆನ್ಸಿಲ್ ಆದಾದ್ರೆ ತೊಗೊಳ್ಳಿ. ಮತ್ತು ರೌಂಡ್ ಮಾಡಿ. ಇಲ್ಲಿ ತೋರಿಸಿದ್ದೆ. ತೋರಿಸ್ತಾ ಇದ್ದೀನಿ. ಇದು ಗೈಸ್ ಪೇಪರು ಕರೀರಿ. ಈ ಥರ ಇದ್ರೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನೀವು ರಾಕೆಟ್ ಮಾಡ್ತೀರಲ್ಲ ಆ ಥರ ಫೋಲ್ಡ್ ಮಾಡಿ. ಸೀಸರ್ ಇದ್ರೆ ತಗೊಳ್ಳಿ, ಇಲ್ಲ ಸ್ಕೇಲ್ ಇಲ್ಲ ಕೈಯಲ್ಲೇ ಟೇಪ್ ಮಾಡಿ. ನೋಡಿ, ಪೆನ್ ಗೈಸ್, ಈ ಥರ ಪೆನ್ನಿಂದ ರೋಲ್ ಮಾಡಿ ಚೂರು ತೊಟ್ಟು ಗಮ್ ಹಾಕಿ ನೀವು ಬೆಂಕಿ ಪಟ್ಟಣ ಇಟ್ಟಿರ್ತೀರಲ್ಲ, ಈ ಥರ ಸೈಡ್ ಅದೇ ಹೆಂಗೆ ಇಡ್ತಾರಲ್ಲ ಆ ಸೈಡ್ಗೆ ಯಾವ ಸೈಡ್ ಆದರೂ ಹಾಕಿ ಒಂಚೂರು ಗಮ್ ಹಾಕಿ. ಈ ಥರ ಬರಬೇಕು. ಒಂಚೂರು ಒಣಗಿ ಅದು. ಮತ್ತೆ ಇನ್ನೊಂದು ಶೀಟ್ ಇರುತ್ತಲ್ಲ, ಹಾಫ್ ಫೋಲ್ಡ್ ಮಾಡಿರೋದು. ಯಾಕಂದರೆ ಇನ್ನೊಂದು ಬೇಕಾಗುತ್ತೆ ಅಂತ. ಗಮ್ ತಗೊಳ್ಳಿ. ಮತ್ತು ನಾವು ಪೆನ್ನಲ್ಲಿ ಥರ ಫೋಲ್ಡ್ ಮಾಡಿದ್ವಲ್ಲ ಆ ಥರ ಫೋಲ್ಡ್ ಮಾಡಿ. ನೋಡಿ ಗೈಸ್, ಈ ಥರ ರೋಲ್ ಬಂತು. ಗೈಸ್, ಗಮ್ಮೆಲ್ಲ ಕೈಯೆಲ್ಲ ಗಮ್ಮ ಆಗುತ್ತೆ. ಈ ಥರ ಬಂತು ಅಂದರೆ ಇಲ್ಲಿ ಈ ಥರ ಪಾರ್ಟ್ ಇರುತ್ತಲ್ಲ ಅದಕ್ಕೆ ಒಂಚೂರು ಈ ಪಾರ್ಟ್ನ ಆಡಿಸಿ. ನೋಡಿ ಒಂಚೂರು ದೊಡ್ಡದಾಗಿದೆ. ಆ ಥರ ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ ಅಂತ ನಾನು ಆ ಥರ ಒಂಚೂರು ಬಿಸಿಲಲ್ಲಿ ಇಡೋಣ ಬನ್ನಿ. ತೋರಿಸ್ತಿದ್ಯಾ?
ಐಸ್ ನೋಡಿ. ಆ ಉಳಿದಿರೋ ಪೇಪರ್ ಇರುತ್ತಲ್ಲ ಈ ಥರ ಮಾಡಿ, ಮತ್ತು ಇನ್ನೊಂದು ಫೋಲ್ಡ್ ಮಾಡಿ, ಎರಡೂ ಮಾಡಿ. ಇನ್ನೊಂದು ಡೆಕೋರೇಟ್ಗೆ ಬೇಕಿರುತ್ತೆ. ಐಸ್ ಡೆಕೋರೇಟ್ಗೆ ಆಗಲ್ಲಂತೆ. ಎಷ್ಟು ಕಟ್ ಮಾಡಿ ಈ ಥರ ಬಂದಿದೆಯಲ್ಲ ನಿಮಗೆ, ತಿರ್ಗಾ ಈ ಥರ ಲೇಯರ್ ಅನಿಸಿದೆ. ಮತ್ತು ಉಳಿದಿರೋ ಪೀಸ್ನ ಕತ್ತಿಯಿಂದ ಕಟ್ ಮಾಡಿಬಿಡಿ, ಅದು ಒಣಗಬೇಕು. ನೋಡಿ ಈ ಥರ, ಆದರೆ ಇಲ್ಲಿ ನೋಡಿ ಪಾರ್ಟ್ ಇನ್ನೊಂದು ಪಾರ್ಟ್ ಇರುತ್ತಲ್ಲ ಅದನ್ನ ಇನ್ನೊಂದು ಕಡೆ ಅಂತ ನೋಡಿ ಯಾವ ಥರ ಒಂಚೂರು ಒಣಗಕ್ಕೆ ಬಿಡ್ರಿ. ಮತ್ತು ಇವಾಗ ಆಮೇಲೆ ಕಟ್ ಮಾಡ್ತೀವಿ. ಗೈಸ್ ಜಾಸ್ತಿ ಬಿಗ್ಗರ್ ಆಯಿತು ವಿಡಿಯೋ. ಇದೇ ಗನ್ನ ತೋರಿಸಿ ನೆಕ್ಸ್ಟ್ ಪಾರ್ಟಲ್ಲಿ ರಬ್ಬರ್ ಬ್ಯಾಂಡ್ ಹಾಕೋದೆಲ್ಲ ಶೂಟ್ ಮಾಡೋದೆಲ್ಲ ಮಾಡ್ತೀನಿ. ನಾಳೆ ನೋಡ್ಕೊಂಡು ಮಾಡ್ತೀನಿ. ಗೈಸ್ ನಾನು ಕಟ್ ಮಾಡ್ತಿದ್ದೀನಿ. ಗೈಸ್ ಜಾಸ್ತಿ ಬಿಸಿಲೈತೆ, ಒಳಗಡೆ ಬರೋ ಗೈಸ್ ನೋಡಿ. ಓ ಗೈಸ್ ನಿಮ್ಗೊಂದು ಗೈಸ್ ಈ ಥರ ಇದೆ ಒಂದು. ನೆಕ್ಸ್ಟ್ ವಿಡಿಯೋದಲ್ಲಿ ರಬ್ಬರ್ ಬ್ಯಾಂಡ್ ಪಾರ್ಟ್ ತೋರಿಸ್ತೀನಿ. ಇಲ್ಲಾಂದ್ರೆ ಈಗಲೇ ತೋರಿಸ್ಲಾ? ಈಗಲೇ ತೋರಿಸ್ತೀನಿ. ಕಲರು ಕಟ್ ಇನ್ನೊಂದು ಪೇಜ್ ಬೇಕು. ಈ ಥರ ಪೇಜ್ ಇದೆಯಲ್ಲ, ತಿರ್ಗಾ ಹಾಫ್ ಪೇಜ್ ಬೇಕು. ಚಿಕ್ಕ ಗನ್ತಾನೆ, ದೊಡ್ಡ ಗನ್ ಮಾಡೋರು ಮಾಡಿ. ಚಿಕ್ಕ ಗನ್ ನಾನು ಮಾಡ್ತಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ದೊಡ್ಡ ಗನ್ ಮಾಡ್ತೀನಿ. ಇಷ್ಟುದ್ದು ಒಂದು A4 ಶೀಟ್ ತಗೊಂಡು ಕತ್ರಿ ಎಲ್ಲೋ ಪೂರ್ವಿ ಅದೇ ಥರ ಕಟ್ ಮಾಡಿ. ಆಯ್ತು ಮಾಡಿ ಮಾಡ್ತೀವಿ. ಈ ಥರ ಮಾಡಿ ನೋಡಿ. ಈ ಥರ ಫೋಲ್ಡ್ ಮಾಡಿ, ರೋಲ್ ಮಾಡಿ, ಫೋಲ್ಡ್. ಆಬ್ವಿಯಸ್ಲಿ ಒಬ್ಬೊಬ್ರಿಗೆ ಇಷ್ಟುದ್ದ ಬಂದಿರುತ್ತೆ, ಅದಕ್ಕೆ ಒಂಚೂರು ಕಟ್ ಮಾಡಿ ನೋಡಿ. ಇಷ್ಟುದ್ದ ಸಾಕು ಚಿಕನ್ಗೆ.
ದೊಡ್ಡ ಗನ್ ಮಾಡ್ತಾರ ಇಷ್ಟುದ್ದನೂ ಬೇಕು. ಗಮ್ಮಕ್ಕಿ ಪಾಟಲ್ಲಿ ಮತ್ತೆ ಈ ಥರ ಮಾಡಿ ಗೈಸ್. ಹಂಗೆ ಈ ಥರ ಮಾಡಿ ಇಲ್ಲಿ ನಾವು ರಬ್ಬರ್ ಬ್ಯಾಂಡ್ ಸಿಕ್ಸ್ತೀವಿ ಮತ್ತು ಬುಲೆಟ್ ಎಲ್ಲ ರೆಡಿ ಮಾಡ್ತೀನಿ. ಮತ್ತು